श्री नलिन कुमार कटील जी। ನಾನು ಈ ದಿನ ಕರಾವಳಿ ತೀರದ ಬಹುದೊಡ್ಡ ಸಮಸ್ಯೆಯಾದ ಸಮುದ್ರ ಕೊರೆತದ ಬಗ್ಗೆ ಸರ್ಕಾರದ ಗಮನ ಸೆಳೆಯುತ್ತೇನೆ. ನನ್ನ ಜಿಲ್ಲೆ ಮತ್ತು ಲೋಕಸಭಾ ಕ್ಷೇತ್ರ ಮಂಗಳೂರು ಕರಾವಳಿ ತೀರದಲ್ಲಿ ನೆಲೆಗೊಂಡಿದೆ. ಸಮುದ್ರ ಕೊರೆತ ಕರಾವಳಿ ಜಿಲ್ಲೆಗಳ ನಿರಂತರ ಸಮಸ್ಯೆಯಾಗಿದೆ. ದೇಶದಲ್ಲಿ ಸುಮಾರು 2,000 ಕಿಲೋಮೀಟರ್ಗೂ ಹೆಚ್ಚು ಕರಾವಳಿ ತೀರವಿದೆ. ಅದರಲ್ಲಿ ಕರ್ನಾಟಕದ ಕರಾವಳಿ ತೀರ ಸುಮಾರು 280 ಕಿಲೋಮೀಟರ್ ಇದೆ. ಇತ್ತೀಚಿನ ದಶಕಗಳಲ್ಲಿ ಮಿತಿಮೀರಿದ ಜನಸಂಖ್ಯೆ, ಜಾಗತಿಕ ಹವಾಗುಣದಲ್ಲಿನ ವೈಪರೀತ್ಯ, ಗಣಿಗಾರಿಕೆ ಮತ್ತಿತರ ಹಲವಾರು ಕಾರಣಗಳಿಂದ ಸಮುದ್ರ ಕೊರೆತದ ಪ್ರಮಾಣ ತೀವ್ರವಾಗಿದೆ. ಕರಾವಳಿ ತೀರದಲ್ಲಿ ವಾಸಿಸುವ ಜನರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಲಕ್ಷಾಂತರ ಜನ ಮೀನುಗಾರರು ಮತ್ತು ಅವರ ಕುಟುಂಬಗಳು ಕರಾವಳಿ ತೀರದಲ್ಲಿ ತಮ್ಮ ಜೀವನೋಪಾಯವನ್ನು ಕಂಡುಕೊಂಡಿದ್ದಾರೆ. ಈ ಸಮುದ್ರ ಕೊರೆತದಿಂದ ಅವರ ಬದುಕು ದುಸ್ತರವಾಗಿದೆ. ಮಳೆಗಾಲದಲ್ಲಿ ತೀವ್ರವಾಗಿ ಅವರೆಲ್ಲರನ್ನ ಸ್ಥಳಾಂತರ ಮಾಡುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿದೆ ಮತ್ತು ಗಂಜಿ ಕೇಂದ್ರಗಳ ಮುಖಾಂತರ ಅವರ ರಕ್ಷಣೆಗೆ ಸರ್ಕಾರ ನಿತ್ಯ ಪರದಾಡುವಂಥ ಸ್ಥಿತಿ ಬಂದಿದೆ. ಇದನ್ನು ತಡೆಗಟ್ಟಲು ಕರ್ನಾಟಕದಲ್ಲಿನ ಆಡಳಿತಾರೂಢ ಬಿಜೆಪಿ ಸರ್ಕಾರ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಒಪ್ಪಂದ ಮಾಡಿಕೊಂಡು ಒಂದು ಯೋಜನೆಯನ್ನು ಸಿದ್ಧಪಡಿಸಿದೆ. 3 ಹಂತದ ಈ ಯೋಜನೆಯನ್ನು 2018ರ ಒಳಗೆ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. ಆದರೆ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ, ಭಾರತ ಸರ್ಕಾರವೂ ಸಹ ಮುಂದೆ ಬಂದು ಈ ಯೋಜನೆಗೆ ಬೇಕಾದ ಹಣಕಾಸಿನ ನೆರವನ್ನು ನೀಡುವುದರ ಜೊತೆಗೆ ತಾಂತ್ರಿಕ ಸಹಾಯವನ್ನು ನೀಡಿ ಸಮುದ್ರ ಕೊರೆತವನ್ನು ಶಾಶ್ವತವಾಗಿ ತಡೆಗಟ್ಟಲು ಸಂಬಂಧಪಟ್ಟ ರಾಜ್ಯಗಳಿಗೆ ಸಂಪೂರ್ಣ ಸಹಕಾರ ನೀಡಿದಲ್ಲಿ ಮಾತ್ರ ಕರಾವಳಿ ತೀರದ ಜನತೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ. ಆದ್ದರಿಂದ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ರಾಷ್ಟ್ರೀಯ ಯೋಜನೆಯೊಂದನ್ನು ರೂಪಿಸಬೇಕು ಎಂದು ತಮ್ಮ ಮೂಲಕ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.